ಹಾಯ್ ಎವ್ರಿವನ್, ನಾವಿವತ್ತು ನೋಡೋಕೆ ಹೋಗ್ತಿರೋದು 8 ಎಕರೆ 20 ಗುಂಟೆ ಇರುವಂಥ ಒಂದು ರೋಬಸ್ಟ ತೋಟನ. ಇದು ಸಕಲೇಶಪುರ ತಾಲೂಕು, ಹಾಸನ ಡಿಸ್ಟಿಕಲ್ಲಿ ಬರುತ್ತೆ. ಸಕಲೇಶಪುರದಿಂದ ಒಂದು 15-16 ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನ್ಯಾಷನಲ್ ಹೈವೇಯಿಂದ ಬೆಂಗಳೂರು-ಮಂಗಳೂರು ಹೈವೇಯಿಂದ 6 ಕಿಲೋಮೀಟರ್ ಆಗುತ್ತೆ ಪ್ರಾಪರ್ಟಿಗೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಆ 6 ಕಿಲೋಮೀಟ್ರಲ್ಲಿ 1 ಕಿಲೋಮೀಟ್ರಷ್ಟು ಜಲ್ಲಿ ರೋಡು ಅಗಲವಾಗಿದೆ. ಹಾಗೆ ಎಲ್ಲ ವೆಹಿಕಲ್ಗಳು ಕೂಡ ತಿರುಗಾಡುವಂಥ ರೋಡೆ. ನೋಡ್ತಾ ಇರ್ಬೋದು, ಇದೇ ಪ್ರಾಪರ್ಟಿ. ರೋಡ್ ಫ್ರಂಟೇಜೇ ಒಂದು 250-300 ಅಡಿಯಷ್ಟು ರೋಡ್ ಫ್ರಂಟೇಜೇ ಬರುತ್ತೆ ಪ್ರಾಪರ್ಟಿದು. ರೋಬಸ್ಟ ತೋಟ, ಫುಲ್ ರೋಬಸ್ಟ ಮಾಡಿದ್ದಾರೆ. 80% ಕಂಡೀಷನ್ ಇರುವಂಥ ತೋಟ ಅಂತ ಹೇಳ್ಬೋದು. ಈ 8 ಎಕರೆಯಲ್ಲಿ ಒಂದು 3 ಎಕರೆಯಷ್ಟು ಗದ್ದೆ ಜಾಗ ಅಂತ ಬರುತ್ತೆ. ಆ ಗದ್ದೆ ಜಾಗದಲ್ಲಿ 1.5 ಎಕರೆಯಷ್ಟು ಖಾಲಿ ಬಿಟ್ಟಿದ್ದಾರೆ. ಇನ್ನು ಮಿಕ್ಕಿದ ಗದ್ದೆ ಜಾಗದಲ್ಲಿ ಅಡಿಕೆ ಮತ್ತು ರೋಬಸ್ಟ ತೋಟ ಮಾಡಿದ್ದಾರೆ. ಹಾಗೆ ವಾಟರ್ ಸೋರ್ಸ್ ಬಗ್ಗೆ ಹೇಳಬೇಕು ಅಂದರೆ ಈ ಪ್ರಾಪರ್ಟಿಲಿ 2 ಬೋರ್ವೆಲ್ ಇದೆ. ನೀರಿನ ಸಮಸ್ಯೆ ಇಲ್ಲ ಪ್ರಾಪರ್ಟಿಗೆ. ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ. ಯಾವುದೇ ಪ್ರಾಬ್ಲಮ್, ಲಿಟಿಗೇಷನ್ ಏನೂ ಇಲ್ಲ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಲೆವೆಲ್ ಬರುತ್ತೆ ಜಾಗ, ಫುಲ್ ಲೆವೆಲ್ ಇದೆ. ನೀರು ಸಾಕಾಗಲಿಲ್ಲ ಅಂದರೆ ಕೆರೆ ಮಾಡೋಕ್ಕೂ ಜಾಗ ಇದೆ. ಕೆರೆನೂ ಮಾಡ್ಕೊಬೋದು ದೊಡ್ಡದಾಗಿ. ಅಡಿಕೆ ಗಿಡಗಳಿದೆ ತೋಟದಲ್ಲಿ. 4-5 ವರ್ಷ ಆಗಿರುವಂಥ ಅಡಿಕೆ ಗಿಡಗಳೇ. ಹಾಗೆ ಪೆಪ್ಪರ್ ಕೂಡ ಇದೆ ಪ್ರಾಪರ್ಟಿಲಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಪೆಪ್ಪರು. ಯಾರಾದರೂ ಮಲೆನಾಡಲ್ಲಿ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವ್ರಿಗೆ ಇದು ಬೆಸ್ಟ್ ಪ್ರಾಪರ್ಟಿ. 8 ಎಕರೆ ರೆಕಾರ್ಡ್ ಇದೆ, ಅಷ್ಟೇ ಬೌಂಡ್ರಿ ಇದೆ. ಫೆನ್ಸಿಂಗ್ ಕೂಡ ಆಗಿದೆ ಪ್ರಾಪರ್ಟಿಗೆ ಆಲ್ರೆಡಿ. ಲೆವೆಲ್ ಬರುತ್ತೆ ಜಾಗ. ಹಾಗೆ ಈ ಪ್ರಾಪರ್ಟಿಲಿ ಕಾಡು ಮರಗಳಂತೂ ತುಂಬ ಇದೆ ಅಂತ ಹೇಳ್ಬೋದು. ಸಿಲ್ವರ್ ಕೂಡ ಇದೆ, ಆದರೆ ಅತಿ ಹೆಚ್ಚು ಕಾಡು ಮರಗಳೇ ಇದೆ. ಹಾಗೆ ಈ ಪ್ರಾಪರ್ಟಿಗೆ ಲೇಬರ್ ಸಮಸ್ಯೆ ಇಲ್ಲ. ಈ ಪ್ರಾಪರ್ಟಿಯಿಂದ 1 ಕಿಲೋಮೀಟ್ರ್ ಹೋದರೆ ಟೌನ್ಗಳು ಸಿಗುತ್ತೆ. ಹತ್ರದಲ್ಲೇ ಟೌನ್ ಇದೆ, ವಿಲೇಜ್ಗಳಿದೆ. ಲೇಬರ್ ಸಮಸ್ಯೆ ಇಲ್ಲ ಪ್ರಾಪರ್ಟಿಗೆ. ಸೇಫ್ಟಿ ಪ್ಲೇಸು. ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಓನರ್ ಟೋಟಲಾಗಿ 8 ಎಕರೆಗೆ 4 ಕೋಟಿ ಹೇಳ್ತಾ ಇದ್ದಾರೆ. ತುಂಬ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಈ ಪ್ರಾಪರ್ಟಿಗೆ ತುಂಬ ಟೌನ್ಗಳು ಕೂಡ ನಿಯರ್ ಆಗುತ್ತೆ. ಬಾಳುಪೇಟೆ ನಿಯರ್ ಆಗುತ್ತೆ, ಬಾಗೆ ನಿಯರ್ ಆಗುತ್ತೆ, ಸಕಲೇಶಪುರ ಕೂಡ ತುಂಬ ನಿಯರ್ ಇದೆ. ಬೆಂಗಳೂರಿಂದ ಕೇವಲ 200 ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ವಿಸಿಟ್ ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.